ಸರ್ ಆಮೇಲೆ ಗೋಕರ್ಣದಿಂದ ನೀವು ಕುಮಟಾಗೆ ಶಿಫ್ಟ್ ಆಗ್ತೀರಿ. ಅಲ್ಲಿ ಹೋದಾಗ ಯಾವುದೋ ಒಂದು ಕಾರಣಕ್ಕೆ ಕನ್ನಡದ ಬಗ್ಗೆ ಪುಸ್ತಕಗಳ ಬಗ್ಗೆ ಎಲ್ಲ ನಿಮಗೆ ಆಸಕ್ತಿ ಹೆಚ್ಚಾಗುತ್ತಂತೆ. ಏನಾಯ್ತಲ್ಲಿ ಕುಮಟಾಲಿ? ಕುಮಟಾ ಎ ವಿ ಬಾಳಿಗ ಕಾಲೇಜ್ ಆಫ್ ಆರ್ಟ್ಸ್ ಅಂಡ್ ಸೈನ್ಸ್ ಅಲ್ಲಿ ಹಾಸ್ಟೆಲ್ ಅಲ್ಲಿ ಇದ್ದೆ ನಾನು. ನಮ್ಗೆ ಏನಾಯ್ತು ಅಂದ್ರೆ 3 ಕಲ್ಚರ್ ಶಾಕ್ ಅವಾಗ. ಸಣ್ಣ ಊರಿಂದ ದೊಡ್ಡ ಊರು, ಕರೆಕ್ಟ್. ಕನ್ನಡ ಮೀಡಿಯಂ ಇಂದ ಇಂಗ್ಲಿಷ್ ಮೀಡಿಯಂ, ಅದೊಂದು ದೊಡ್ಡ ಆಗತ್ತ. ಹೌದು. ಆಮೇಲೆ ಮನೆ ವಾಸದಿಂದ ಹಾಸ್ಟೆಲ್ ವಾಸ. ಸೊ ಅದೊಂಥರ ಒಂದು ಅನಾಥ ಪ್ರಜ್ಞೆ, ಅದೇನೇನು ಹೇಳ್ತೀವಿ ಎಲ್ಲ ಆಯ್ತು ನಮ್ಗೆ. ವಾಪಸ್ ಊರಿಗೆ ಬರಕ್ಕಾಗ್ಲಿಲ್ಲ, ಹೋಮ್ ಸಿಕ್ನೆಸ್, ಮನೆಗೆ ಬಂದು ಮತ್ತೆ ಮನೆಗೆ ಬೈತಾರೆ, ಮತ್ತೆ ವಾಪಸ್ ಕಳಿಸ್ತಾರೆ. ಆವಾಗ ನಮಗೆ ಸಿನಿಮಾ, ನಾಟಕ, ಎಕ್ಸ್ಟ್ರಾ ಕಲಿಕ್ಯುಲರ್ ಆಕ್ಟಿವಿಟೀಸು, ಕಾಲೇಜ್ಗಳಲ್ಲಿ ನಾಟಕ ಮಾಡೋದು, ಕವಿಗೋಷ್ಠಿ ಮಾಡೋದು, ಸಾಹಿತ್ಯ ಓದೋದು, ಅದ್ರ ಮೇಲೆ ಜಾಸ್ತಿ ಆಸಕ್ತಿ ಶುರುವಾಗಿದ್ದು ಈ ರೀತಿಯ ಒಂದು ಭಾವನಾತ್ಮಕವಾದಂಥ ಒಂದು ಇಬ್ಬಂದಿತನವನ್ನು ಕಳ್ಕೊಳ್ಳೋದಕ್ಕೆ. ಆವಾಗ ನಾನು ಆ್ಯಕ್ಚುಲಿ ಬರೆಯೋಕ್ಕೆ ಶುರು ಮಾಡಿದ್ದಲ್ಲಿ. ಅಫ್ಕೋರ್ಸ್ ನೀವು ಹೇಳ್ತಾ ಇದ್ರಿ ಸಾಕ್ಷಿ ಅನ್ನೋ ಪತ್ರಿಕೆ ನಿಮ್ಮ ಮೊದಲನೇ ಕವನ ಇದರಲ್ಲೇ ಪ್ರಕಟ ಆಯ್ತಂತೆ. ಹೌದೌದು, ಎಲ್ಲ ದೊಡ್ಡ ದೊಡ್ಡ ಸಾಹಿತಿಗಳು ಬರೀತಾ ಇದ್ದಂತ, ಯಾಕಂದ್ರೆ ಈ ಪುಸ್ತಕದಲ್ಲಿ ಮೊದಲನೇ ಸಲ ನಿಮ್ಮ ಕವನ ಪ್ರಕಟ ಆಗುತ್ತೆ. ಅಡಿಗರು ಇದರ ಸಂಪಾದಕರು, ಸುಬ್ಬಣ್ಣ ಇದರ ಪ್ರಕಾಶಕರು. ಕನ್ನಡದ ಒಂದು ನಮ್ಮ ಪೀಳಿಗೆಯ ಎಷ್ಟು ಜನರನ್ನ ಬೆಳೆಸಿದಂತ ಪತ್ರಿಕೆ ಇದು. ನನಗೆ ಇದನ್ನು ನೋಡಿದ ತಕ್ಷಣ ಮತ್ತೆ ನಾನು ಸೀದಾ ಅಲ್ಲಿಗೆ ಹೋಗ್ತೀನಿ. ಎಲ್ಲಿ ನನಗೆ ಅಡಿಗರು ನನಗೊಂದು ಕಾಗದ ಬರೆದಿದ್ರು, ನಿನ್ನ ಅನುಭವಕ್ಕೆ ನಿಲುಕದಂತ ಗಡುಚಾದಂತ ವಸ್ತುಗಳನ್ನು ಹುಡುಕಿಕೊಂಡು ಹೋಗುವುದರ ಬದಲು ನಿನ್ನ ಅನುಭವಕ್ಕೆ ಬಂದಂತ ಬಸಳೆ, ಬುಗುರಿ ಇಂಥ ವಸ್ತುಗಳನ್ನಿಟ್ಟುಕೊಂಡು ಹೊರಡು, ಆಗ ನಿನ್ನ ಯಾತ್ರೆ ಸುಗಮವಾದೀತು ಅಂತ ಅವರು ಒಂದು ಇನ್ಲ್ಯಾಂಡ್ ಲೆಟರ್ ಬರೆದಿದ್ದು. ನಾನು ಅದನ್ನ ತೆರೆದು ಓದಿದ ಜಾಗ ನೆನಪಿದೆ. ಕೆಮಿಸ್ಟ್ರಿ ಲ್ಯಾಬ್ ಹೊರಗಡೆ ನಾನು ಓಪನ್ ಮಾಡಿದೆ ಅಡಿಗರ. ಬಹಳ ಖುಷಿ ಆಗ್ಬಿಡ್ತು. ಆಮೇಲೆ ನನ್ನ 2 ಕವಿತೆ ಬಸಳೆ ಸೊಪ್ಪು ಮತ್ತು ಬುಗುರಿ ಈ ಸಂಚಿಕೆಯಲ್ಲಿದೆ. ಆಮೇಲೆ ಇದರ ಪರಿವಿಡಿ ನೋಡಿ ನೀವು, ನೋಡಿ, ಗೋಪಾಲಕೃಷ್ಣ ಅಡಿಗ, ಯು ಆರ್ ಅನಂತಮೂರ್ತಿ, ಎನ್ ಪ್ರಸನ್ನ, ಕೆ ವಿ ತಿರುಮಲೇಶ್, ಪಿ ಲಂಕೇಶ್, ಸಿ ಹೊಸಬೆಟ್ಟು, ನೋಡಿ ಇವರೆಲ್ಲ ಹಿರಿಯರು. ಇವರ ಮಧ್ಯೆ ಜಯಂತ್ ಕಾಯ್ಕಿಣಿ, ಬಿ ಆರ್ ಲಕ್ಷ್ಮಣರಾವ್, ನಾವೆಲ್ಲ ಇದ್ದೀವಿ. ಅಂದ್ರೆ ಇದು ಒಂದು ಇಟ್ ವಾಸ್ ಎ ವೆರಿ ಬಿಗ್ ಕಲ್ಚರಲ್ ಫಿನಾಮಿನಾ. ಬಹಳ ಚೆನ್ನಾಗಿದೆ. ನೀವು ಹಿರಿಯರೆಲ್ಲ ಒಬ್ಬ ಚಿಕ್ಕ ಜಾತ್ರೆಗೆ ಹೋದಂಗಿತ್ತು. ವೆರಿ ಸೆಕ್ಯೂರ್. ಆ ಪದ್ಯ ನಾವು 2 ಲೈನ್ ಓದೋಣ ಸರ್. ನೀವು ಮೊದಲನೇ ಬರೆದ ಪದ್ಯ ಬೇರೆ ಇದು. ಬಸಳೆ ಸೊಪ್ಪು ಬಹುಶಃ ಎಲ್ಲರಿಗೂ ನಮ್ಮ ಕಡೆಗೆ ಬಹಳ ಅದು ಒಂದು, ನನ್ನ ಪ್ರೀತಿಯ ಹಿತ್ತಲಲ್ಲಿ ಅಮ್ಮ ನೆಟ್ಟು ತೊನೆಸಿದ ಬದನೆಯ ಬಳಿಯೇ ತಂದು ಸ್ಥಾಪಿಸಿದ್ದೇನೆ ಬಸಳೆ ಸಾಮ್ರಾಜ್ಯ. ಚಪ್ಪರಿಸಿದ್ದೇನೆ ಬೇಗ ಬೇಗ, ಚಪ್ಪರಿಸಿದ್ದೇನೆ 2 ಚಪ್ಪರನ್ನು ಕೊಟ್ಟಿದ್ದೇನೆ ಆಯ್ತು, ಚಪ್ಪರಿಸಿದ್ದೇನೆ ಆಯ್ತು. ಊರು ಕೊಟ್ಟಿದ್ದೇ ತಡ, ಹಬ್ಬಿದ್ದೇ ಹಬ್ಬಿದ್ದು, ತಲೆ ತಗ್ಗಿಸಿ ಮನ ತುಂಬಿ ಚಪ್ಪರ ತಬ್ಬಿದ್ದೇ ತಬ್ಬಿದ್ದು. ಬಚ್ಚಲ ತೀರ್ಥವಾದರೂ ಸರಿ, ಅರಿವಿಲ್ಲದೆ ಹೀರಿ ಹಸಿರಾಗಿ ತುಂಬಿ ಕಂಗೊಳಿಸಿದ್ದು. ಕಂಡಷ್ಟು ಸುಖ ಪುಳುಕ, ಕಡಿಸಿದಷ್ಟು ಚಿಗುರು, ಜೀವಪುಟಿತ, ಮೊಗ್ಗೆ ಗಿಣ್ಣಿನ ಸಂತೆ, ತಿಂದಷ್ಟು ಹಿಂಸೆ ಇತ್ತಷ್ಟು ಚಕ್ರ ಕುಡಿಯೊಡೆತ. ಅಂದುಕೊಳ್ಳುತ್ತೇನೆ ಸೊಪ್ಪು ಮೆಲುವಾಗ, ಡೇಟು ಜಗಿಯುವಾಗ, ನನಗ್ಯಾಕೆ ಇಲ್ಲವಿ ತೃಪ್ತ ಸುಖ ಭೋಗ, ಯಥೇಚ್ಛ ಯೋಗ. ಓಹ್, ನಾನು ಕವಿ ಅಂತ ಆಗ್ಲೇ ಸ್ವಲ್ಪ ಜನಜನಿತ ಆಗಿದ್ದರಿಂದ ಕೆಲವರು ಲವ್ ಲೆಟರ್ಸ್ ನನ್ನ ಹತ್ರ ಬರ್ಸ್ಕೊಳಕ್ ಬರೋದು. ಆ ಕಾಲಕ್ಕೆ SMS ಇಲ್ಲ, ಏನಿಲ್ಲ. ಆ ಲವ್ ಲೆಟರ್ ಬರೆದು ಯಾವ್ದೋ ಪುಸ್ತಕದಲ್ಲಿ, ಲೈಬ್ರರಿ ಪುಸ್ತಕದಲ್ಲಿ ಕೊಡೋದು ಹೀಗೆ. ಆಮೇಲೆ ಯಾವಾಗಲೂ ಅಲ್ಲಿ ಒಂಟಿ ಹುಡುಗರು ಹುಡುಗಿಯರು ಓಡಾಡಿದ್ದಿಲ್ಲ. ಹುಡುಗರ ಗ್ರೂಪ್, ಹುಡುಗಿಯರ ಗ್ರೂಪ್. ನನಗೆ ಇನ್ನೂ ನೆನಪಿದೆ, ಒಬ್ರು ಯಾರಿಗೋ ನಾನು ಲವ್ ಲೆಟರ್ ಬರ್ಕೊಟ್ಟಿದ್ದೆ. ಆ ಹುಡುಗ ಮತ್ತು ನಾವು ಒಟ್ಟಿಗೆ ಹೋಗ್ತಾ ಇದ್ವಿ. ಅವನು ಆ ಲೆಟರ್ ಅನ್ನು ಯಾರಿಗೆ ಕೊಟ್ಟಿದ್ನೋ, ಯಾರು ಕೊಟ್ಟಿದ್ನೋ, ಯಾರು ಕೊಟ್ರಿ ಸರ್ ಹೇಳಿ ಸರ್? ನನಗೆ ಕೊಟ್ಟಿದ್ದ ಬರೋದು. ಇಲ್ಲ, ನೀವ್ ಯಾರು ಕೊಟ್ರಿ ಹೇಳಿ? ಅದು ಈಗ ಹೇಳೋದು ಬೇಡ, ಯಾಕಂದ್ರೆ ನೋಡ್ತಾರೆ ನಿಮ್ GTV-ಯನ್ನ. ಹೌದಾ? ಪ್ರಮೋದ್ ನನ್ನ ಬಹಳ ಆಪ್ತ ಗೆಳೆಯ. ಆಮೇಲೆ ತುಂಬಾ ಸಮಾಜಮುಖಿಯಾದಂತ ಒಬ್ಬ ರಾಜಕಾರಣಿ. ಅವನ ಕಾಲೇಜಿನ ದಿವಸಗಳನ್ನ ನೆನಪು ಮಾಡ್ಲೇಬೇಕು. ಕಾಲೇಜ್ನಲ್ಲಿ ಒಂದು ಹೆಣ್ಣು ವೇಷ ಹಾಕಿದ್ದವನು. ಎಲ್ಲ ಕಾರವಾರದಲ್ಲಿ ಅದು ನಾಟಕ ನಡೀತಾ ಇತ್ತು. ಅವನ ಗೆಳೆಯನೇ ಅವನ ಪ್ರಿಯಕರನ ಪಾತ್ರ. ಇಬ್ರು ಸ್ಟೇಜ್ ಮೇಲೆ ಇದ್ದಾರೆ. ಜನ ನೋಡಿ ಎಲ್ಲ ಡೈಲಾಗ್ಗಳು ಮರ್ತೋಗಿದೆ. ಜನ ಏನು ಇನ್ಸಲ್ಟ್ ಮಾಡಬೇಕು, ಈಗ ಹೋ ಅಂತ ಕೂಗಬೇಕು. ಇಬ್ಬರಿಗೂ ಬೆವರು ಇಳುವಂಥ ಸಂದರ್ಭ. ಅವನ ಇಂಟೆಲಿಜೆನ್ಸ್ ನೋಡಿ, ಎಷ್ಟು ಬುದ್ಧಿವಂತ, ಆ ಸಮಯ ಪ್ರಜ್ಞೆ. ತಕ್ಷಣ ಅವನ ಪ್ರಿಯಕರನ ಹತ್ರ ಈ ಹೆಣ್ಣು ಹೇಳ್ತದೆ, ಬೀದಿ ಮೇಲೆ ನಾವು ಪ್ರಣಯ ಮಾಡಿದರೆ ಜನ ಎಲ್ಲ ನೋಡ್ತಾರೆ, ಮುಂದಿನ ಕೆಲಸ ಮನೆಗೆ ಹೋಗಿ ಮಾಡೋಣ ಅಂತ ಹೇಳ್ತಾರೆ. ನಾಟಕ ಸಕ್ಸಸ್. ಬಾಂಬೆಲಿ ಎಕ್ಸಾಕ್ಟ್ ಆಗಿ ವಾಟ್ ಇಸ್ ದ ನೇಚರ್ ಆಫ್ ಯುವರ್ ಜಾಬ್? ನೀವು ಬಯೋಕೆಮಿಸ್ಟ್ರಿ ಹೋಗ್ತೀರಿ, ಅಲ್ಲಿ ಯಾವ ತರ ಕೆಲಸ, ಏನ್ ನೇಚರ್ ಆಫ್ ಜಾಬ್ ಏನು ಸರ್? ಫಸ್ಟ್ ನಾನು when I started ಲ್ಯೂಪಿನ್ ಲ್ಯಾಬೊರೇಟರಿ ಅಂತ, ಅದು ಅನಾಲಿಸಿಸ್ ಇತ್ತು. ಆಮೇಲೆ ನಾನು ಪ್ರಾಕ್ಟರ್ ಅಂಡ್ ಗ್ಯಾಂಬಲ್ಗೆ ಹೋದೆ, ಅದು ರಿಚರ್ಡ್ಸನ್ ಹಿಂದೂಸ್ತಾನ್ ಅಂತ. ಅಲ್ಲಿ ನಾನು ಐ ವಾಸ್ ಇನ್ ಪ್ರೊಡಕ್ಷನ್. ಈಗ ನೀವೆಲ್ಲ ನೆಗಡಿ ಆದ್ರೆ ಹಚ್ಕೋತಿರಲ್ಲ ವಿಕ್ಸ್ ಪೇಪರ್, ಹೌದು, ಅದೆಲ್ಲ ಅರ್ಧ ವಿಕ್ಸ್ ಪೇಪರ್ ನಾನು ಮಾಡಿದ್ದೆ. ನಾನು ಮಾಡಿದ್ದೆ ಅಂದ್ರೆ ನಾನೇ ಮಾಡಿದ್ದೆ. ಐ ಸೂಪರ್ವೈಸ್ಡ್ ಇಟ್ಸ್ ಮ್ಯಾನುಫ್ಯಾಕ್ಚರಿಂಗ್. ಓಕೆ. ಸೊ ಆ ಕೆಲಸ ಮಾಡ್ತಿದ್ದೆ. ಇವ್ರ ಕೆಲಸ ಏನ್ ಸರ್ ಅಲ್ಲಿ? ಯಾರ್ದು? ಅವ್ರದ್ದೇನ್ ಕೆಲಸ ಆಯ್ತಲ್ಲಿ? ಜಯಂತ್ ಮಾಮು ಸಂಸಾರ ಮಾಡಿ
ಇವರಿಬ್ಬರ ಬಗ್ಗೆ ನಾನು ಮೊದಲು ಹೇಳ್ತೀನಿ ಇವ್ರು ಯಾರು ಅಂತ. ಪ್ಲೀಸ್ ಕಮ್ ಬನ್ನಿ ಸರ್. ಇವರಿಬ್ಬರು ಸಾಮಾಜಿಕ ನಾಟಕದಲ್ಲಿ ಪ್ರತ್ಯಕ್ಷವಾದ ಪೌರಾಣಿಕ ದೇವರಂತೆ ಕಾಣ್ತಾ ಇದ್ದಾರೆ. ಮನೋಹರ್ ನಾಯ್ಕ್ ದೊಡ್ಡ ಅಡ್ವರ್ಟೈಸಿಂಗ್ ವ್ಯಕ್ತಿ, ಒಂದು ಆಡ್ ಏಜೆನ್ಸಿಯಲ್ಲಿ ಟೀ ಬಾಯ್ ಆಗಿ ಕೆಲಸ ಮಾಡಿ ಈಗ ಅವನು ಸ್ವತಃದ ಒಂದು ಅಡ್ವರ್ಟೈಸಿಂಗ್ ಏಜೆನ್ಸಿ, ರೆಕಾರ್ಡಿಂಗ್ ಸ್ಟುಡಿಯೋ ನಡೆಸ್ತಾ ಇದ್ದಾರೆ. ಇವರು ಪಂಚಪಾಂಡವರ ಫ್ಯಾಮಿಲಿ ಇವ್ರದ್ದು ಒಂಥರ. ನಮ್ಮ ಅಮ್ಮನಿಗೆ ನಾವು ಹೇಳೋದು ಕುಂತಿ ಅಂತ, ಯಾಕಂದ್ರೆ ನಾವು 5 ಮಂದಿ ಮಕ್ಕಳು ಪಂಚಪಾಂಡವರು ಅಂತ. ಆದ್ರೆ ಈ ಪಂಚಪಾಂಡವರಿಗಿಂತ ನಮ್ಮ ಅಮ್ಮನಿಗೆ ಇವ್ರ ಮೇಲೆ ಜಾಸ್ತಿ ಪ್ರೀತಿ. ಆದ್ರಿಂದ ನಮ್ಗೆ ಕೆಲವು ಸಲ ಡೌಟ್ ಆಗೋದು ಇವರು ಕರ್ಣನ ಅಂತ. ಗೋಕರ್ಣ, ಗೋಕರ್ಣದ ಕರ್ಣ, ಗೋಕರ್ಣದಿಂದ ಕರ್ಣ. ಆಮೇಲೆ ಅಮ್ಮ ಇದಾರಲ್ಲ ಅವರು ಗ್ರೇಟ್ ಲೇಡಿ. ಅಂದ್ರೆ ನಾನು ಬಾಂಬೆಗೆ ಹೋದ್ರೆ ಇವ್ರ ಮನೆಗೆ ಹೋಗೋದು ಅವ್ರನ್ನ ನೋಡ್ಲಿಕ್ಕೆ ಅಷ್ಟೇನೆ. ಅವರಿಗೆ ಸ್ವಲ್ಪ ಹುಷಾರಿಲ್ಲ, ಅವ್ರಿಗೆ ಬರ್ಬೇಕಂತಿತ್ತು. ಅವ್ರು ನಂಗೆ ಫೋನ್ ಮಾಡಿ ಹೇಳಿದ್ರು, ನಾನು ಹೋಗ್ತಾ ಇಲ್ಲ, ನೀನ್ ಬರ್ಲೇಬೇಕು, ಹೋಗು ಅಂತ. ಇದು ವಿಠಲ್ ಕಟ್ಟಿ ಅಂತ ನನ್ನ ಬಹಳ ಪ್ರೀತಿಯ ಗೆಳೆಯ. ಬಾಂಬೆಯಲ್ಲಿ ನನ್ನ ಜೊತೆಗೆ ರೂಮ್ಮೇಟ್ ಆಗಿದ್ದವರು. ನಾವಿಬ್ರು ಬ್ಯಾಚುಲರ್ಸ್ ಆಗಿ. ಬ್ಯಾಚುಲರ್ಸ್ ಅಲ್ಲ, ಅನ್ಮ್ಯಾರಿಡ್ ಅಂತ. ಅದೇನ್ ವ್ಯತ್ಯಾಸ ಸರ್? ಅದು ವ್ಯತ್ಯಾಸ ಗೊತ್ತಾಗ್ತದೆ ಸರ್ ಹೌದಾ ಸರ್? ಸರಿ. ಸೊ ನಾವಿಬ್ರು ಒಟ್ಟಿಗೆ, ಇವನು ಶರದ್ ಕುಲಕರ್ಣಿ ಅಂತಿದ್ದ, ಕುಮಾರ್ ಜೋಶಿ, ಗಜಾನನ್ ಉಪಾಧ್ಯಾಯ, ಊರಿಂದ ಬಂದ ಎಲ್ಲ ಏನೋ ಕೆಲಸ ಹುಡ್ಕೊಂಡ್ ಬಂದವರೆಲ್ಲ ನಾವು ಒಟ್ಟಿಗೆ ಇರ್ತಿದ್ವಿ. ಆಮೇಲೆ ಟೂತ್ ಪೇಸ್ಟ್ ಖರ್ಚಾದ್ರೆ ಯಾರು ಮೊದಲು ತರ್ತಾರೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಟೂತ್ ಪೇಸ್ಟ್ ಖರ್ಚಾದದ್ದು ಹಂಗೆ ಉಳಿತಿತ್ತದು. ಅವನು ತರಲಿ ಅಂತ ನಾನು ತರಲಿ ಅಂತ ಅವನು ತರಲಿ ಅಂತ ಅವ್ನು. ಅಂದ್ರೆ ಅಷ್ಟು ಒಂದು ರೀತಿ ನಾವು ಅದು ಟೆಸ್ಟಿಂಗ್ ಟೈಮ್ಸ್ ಅವೆಲ್ಲ. ಹಿಂದಿಯಲ್ಲಿ ಕೂಡ ಕವಿತೆ ಬರೆಯುವಂತ ಒಬ್ಬ ಭಯಂಕರ ವ್ಯಕ್ತಿ ಆತ. ಜಯಂತ್ ಅವ್ರು ಹೇಳ್ಬಿಟ್ರು, ಈಗ ನಾನು ಹಿಂದಿಯಲ್ಲಿ ಬರಿತಾ ಇದ್ದೆ ಅಂತ ಹೇಳಿ. ಹೌದು. ಒಂದ್ಸಲ ಹೀಗಾಯ್ತು, ನಾನು ಜಯಂತ್ ಅವ್ರು ಭೇಟಿ ಆದ್ಮೇಲೆ ಕನ್ನಡದಲ್ಲಿ ಬರೆಯೋಕೆ ಶುರು ಮಾಡಿದ್ದು. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ನನಗೂ ಅವ್ರಿಗೂ ಯಾಕೆ ಕಾಂಪಿಟೇಷನ್, ನಾನು ಬರೆಯೋದು ನಿಲ್ಲಿಸ್ಬಿಟ್ಟೆ. ಒಳ್ಳೆ ಕೆಲಸ. ಅದು ಕನ್ನಡಕ್ಕೆ ನಾನು ಮಾಡಿದ ದೊಡ್ಡ ಉಪಕಾರ. ನಾನು 6-7 ವರ್ಷ ಬಾಂಬೆಯಲ್ಲಿದ್ದೆ. ಅದರಲ್ಲಿ ಸುಮಾರು 5 ವರ್ಷ ಇವ್ರ ಜೊತೆನೇ ಇದ್ದೆ ರೂಮ್ಮೇಟ್ ಆಗಿ. ಅಲ್ಲೇ ಮುಂಬೈಯ ಲೋಕಲ್ ಟ್ರೈನ್ ರಶ್ಶು, ಕೆಲಸದಲ್ಲಿರೋ ಅನಾಸಕ್ತಿ, ಅದಕ್ಕಾಗಿ ಬಾಸ್ನಿಂದ ಬೈಗಳು, ಮನೆಯಲ್ಲಿ ಬೈಗಳು, ಎಲ್ಲ ಇದರಲ್ಲಿ 6 ವರ್ಷದ ನರಕ ಯಾತನೆಯಲ್ಲಿಯೂ ಕೂಡ ಮುಂಬಯಿಯ ಜೀವನ ಸಹನೀಯವಾಗಿದ್ದು ಜಯಂತ್ ಅವರಿಂದ. ನನಗೆ ಮುಖ್ಯವಾಗಿ ಸಿಕ್ಕುದು ಅಂತಂದ್ರೆ ಜಯಂತ್ ಪಪ್ಪ ಮನೆಯವರ ಪ್ರೀತಿ, ವಿಶ್ವಾಸ. ಅವ್ರು ಎಷ್ಟೋ ಕಾದಂಬರಿಗಳನ್ನು ಬರೆದಿರ್ಬೋದು, ಎಷ್ಟೋ ಕಥೆಗಳನ್ನು ಬರೆದಿರ್ಬೋದು, ಎಷ್ಟೋ ಕವನಗಳನ್ನು ಬರೆದಿರ್ಬೋದು. ಎಲ್ರಿಗೂ ತಮ್ಮದೇ ಆದ ಒಂದು ಅಚ್ಚುಮೆಚ್ಚಿನ ಕೃತಿ ಇರ್ತದೆ. ಹೌದು. ಅವರ ಒಂದು ಕೃತಿ ನನಗೆ ತುಂಬಾ ಇಷ್ಟ. ಅದು ಯಾವುದಂತ ಊಹಿಸ್ಲಿಕ್ಕೆ ಅವರಿಗೂ ಸಾಧ್ಯ ಇದೆ. ಮತ್ತು ಇನ್ನೊಂದು ಹೇಳಿದ್ರೆ, ಎಲ್ಲರ ಲಿಸ್ಟಲ್ಲೂ ಯಾರ ಲಿಸ್ಟಲ್ಲೂ ಆ ಕೃತಿ ಇಲ್ಲ. ಅಂಥ ಕೃತಿಗಳನ್ನು ಅವರು ರಚಿಸಿದ್ದಾರೆ. ಹೇಳ್ಬಿಡಿ ನೀವೇ. ನಾನೇ ಆ ಕೃತಿ ಸರ್. ನಾನು ಹೇಳಲಿಕ್ಕೆ ಹೋಗೋದು ಏನಂದ್ರೆ, ಬರೆಯೋ ಮಾತ್ರ ಕೃತಿ ಅಲ್ಲ, ಕೆಲವು ವ್ಯಕ್ತಿತ್ವಗಳನ್ನು ರೂಪಿಸ್ತಾರೆ ಅವರು. ವಾವ್, ಸೋ ನೈಸ್ ಮನೋಹರ್ ನಾಯ್ಕ್. ಥ್ಯಾಂಕ್ಸ್ ಫಾರ್ ಕಮಿಂಗ್. ಅಷ್ಟು ದೂರದ ಬಂದಿದ್ದಾರೆ ನಮ್ಮ ಇನ್ವಿಟೇಷನ್ಗೆ. ಸೋ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್ ಮನೋಹರ್. ಥ್ಯಾಂಕ್ ಯು ವೆರಿ ಮಚ್.